ಅಯ್ಯೋ ದೇವ್ರೆ, ಯಾರ್ದೋ ಮದುವೆ ಆಗ್ತಾಯಿತ್ತೆ ಅಂತ ಅನ್ಕೋಬೇಡಿ. ಯಾರ್ದು ಅಲ್ಲ, ಅದು ಮದುವೆ ನಂದೇ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸರಿ ಆಗೋದು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸೀದಾ ಹೋಗ್ತಾ ಇರೋದೇ ಹುಡುಗಿನ ಎತ್ತಾಕ ಬಂದು ಮದುವೆ ಆಗೋಕ್ಕೆ. ಮದುವೆ ಆಗಬೇಕಂತ ಡಿಸೈಡ್ ಆಗಿರೋದು ಏನಕ್ಕೆ ಅಂದರೆ ಆ ಹುಡುಗಿ ನನಗೆ ಇಷ್ಟ ಆಗಿರೋದಕ್ಕೆ. ಅವಳಿಗೂ ನಾನು ಅಂದರೆ ಇಷ್ಟನೇ. ಬಟ್ ಅವ್ರ ಮನೆಯಲ್ಲಿ ಸ್ವಲ್ಪ ಹಿಂಸೆ ಕೊಡ್ತಾವ್ರೆ. ಆದರೂ ಪರವಾಗಿಲ್ಲ, ಹೋಗಿ ಆಗಬೇಕಂತ ಫಿಕ್ಸ್ ಆಗಿ ನಾನು ನನ್ನ ಫ್ರೆಂಡು ಹೊರಟ್ವಿ. ಮತ್ತು ಇವರಿಬ್ರು ಗೊತ್ತು, ಇವ್ರ ಮುಂದೆ ಇರೋರು ನಮ್ಮ ಬ್ರದರು ಹೇಮಂತ್ ಅಂತ, ಹಿಂದೆ ಇರೋದು ಲೋಕೇಶು. ಅವರು ನಾವು ಹೊರಟ್ವಿ. ಸೀದಾ ಹೊರಟಿದ್ದೆ ತೋವಿನಕೆರೆಗೆ. ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಮಾವ ಇದ್ದಾರೆ. ಅಲ್ಲಿ SK ಮೊಬೈಲ್ ಸೆಂಟರ್ಸ್ ಅಂತ ಒಂದು ಮೊಬೈಲ್ ಶಾಪ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿದ್ದ ತಕ್ಷಣ ನಮ್ಮ ಮಾವನ ಕರ್ಕೊಂಡು, ನಮ್ಮ ಮಾವನ ಕಾರು ಇದರಲ್ಲಿ ಎತ್ತಾಕ ಬಂದಿದ್ದು. ಆಲ್ರೆಡಿ ಎತ್ತಾಕ ಬಂದ್ಬಿಟ್ಟು ಅವಳನ್ನ, ನಮ್ಮ ಹುಡುಗಿನ ಎತ್ತಾಕ ಬಂದು ಬಟ್ಟೆ ಗಿಟ್ಟ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ ಮದುವೆ ಆಗ್ಬೇಕಂತ. ಅವಳಿಗೂ ರೆಡಿ ಮಾಡ್ತಾಯಿದ್ರು. ಅಂತೂ ಇಂತೂ ಜೀವನದಲ್ಲಿ ಮದುವೆ ಅನ್ನೋ ಭಾಗ್ಯ ನನಗೂ ಕಂಕಣ ಭಾಗ್ಯ ಕೂಡ ಬಂದೈತೆ ಅಂತ ಎಲ್ಲ ಖುಷಿ ಆಗ್ತಿದ್ರು. ನನಗೂ ಒಂಥರ ಖುಷಿ, ಒಂದು ಕಡೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅನ್ನೋದೊಂದು ಭಯ ಅನಿಸಿದ್ದು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಸಾಕಬೇಕು, ಏನೋ ಯಾರ ಬಾಯಿಗೂ ಬರ್ದಂಗೆ ಬದುಕಬೇಕಂತ ಅನ್ನಿಸ್ತು. ಅನಿಸಿದ ತಕ್ಷಣ ಹಾರ ಬದಲಾಯಿಸ್ಕೊಡ್ರಿ ಅಂತ ಹೇಳಿದ್ರು. ಹಾರ ಬದಲಾಯಿಸ್ಕೊಂಡ್ವಿ. ಹಾರ ಬದಲಾಯಿಸ್ಕೊಂತಿದ್ದಂಗೆ ತಾಳಿ ಕೊಟ್ಟರು. ತಾಳಿ ಹಿಡ್ಕೊಂತಿದ್ದಂಗೆ ಅನಿಸಿದ್ದು ಜೀವ ಎಲ್ಲ ಪುಕ್ಕ ಪುಕ್ಕ ಅಂತಿತ್ತು, ಕೈಯೆಲ್ಲ ಶೇಕ್ ಆಗ್ತಿದ್ವು. ಯಾರ್ಯಾರಿಗೆ ಅನುಭವ ಆಗೈತೋ ಗೊತ್ತಿಲ್ಲ, ಆಗಿರೋರಿಗೆ ಗೊತ್ತಾಗಿರ್ತೈತೆ. ಮದುವೆ ಆಗಿಲ್ಲ ಅವ್ರಿಗೂ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಾನು ತಾಳಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಮನ್ಸು ಮಾಡೇ ಬಿಟ್ಟೆ. ಎಲ್ಲ ಆದಮೇಲೆ ತಾಳಿ ಶಾಸ್ತ್ರ, ತಾಳಿ ಪೂಜೆ ಎಲ್ಲ ಮಾಡಿಸಿದ್ರು. ಎಲ್ಲರೂ ಇನ್ನೊಂದು ಸಾರಿ ಆಗ್ತಾಯಿದ್ದೀನಿ ನೋಡಿ. ಇದು ಎಲ್ಲರೂ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಿದ್ದು ಕ್ಲಿಪ್ಪು. ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ಇವರಿಬ್ಬರೇ ನೋಡಿ. ಇವರಿಂದನೇ ನಮ್ಮ ಮದುವೆ ಆಗಿದ್ದು. ಮೂರ್ತಿ ಮತ್ತು ಕವಿತಮ್ಮ ಗಂಡ ಹೆಂಡತಿ, ಅವರಿಬ್ಬರಿಂದ ತುಂಬ ಹೆಲ್ಪ್ ಆಯಿತು. ಇವನು ಹೇಮಂತ ಮತ್ತು ಲೋಕಿ, ಪವನ, ಮೂರ್ತಿ, ನನ್ನ ಫ್ರೆಂಡ್ಸು ಇಬ್ಬರು ಎಲ್ಲರೂ ನಾವು ಕರಿತಿದ್ದಂಗೆ ಒಂದು ಮಾತು ಹಿಂದೆ ಮುಂದೆ ನೋಡಿದೆ ಬಂದು ಮದುವೆ ಮಾಡಿಕೊಟ್ರು. ಇವರು ನಮ್ಮ ಅಪ್ಪ ಅಮ್ಮ. ಇಂಥ ತಂದೆ ತಾಯಿ ಇದ್ದರೆ ಯಾವ ಮಕ್ಳಿಗೂ ಕಷ್ಟನೇ ಬರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಧು, ಈ ನನ್ನ ನಳಿಯ, ಈರ್ಮುದ್ದ, ನನ್ನ ತಮ್ಮ ಎಲ್ಲರೂ ಬಂದಿದ್ದರು. ಮತ್ತು ಓಂಕರಣ್ಣ ರಿಲೇಷನ್ನು, ಮತ್ತು ನಮ್ಮ ಕುಮಾರ್ ಮಾಮ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನ್ನ ಮದುವೆಗೆ. ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದನ ಹೇಳ್ತೀನಿ. ಯಾರ್ಯಾರು ಬರೋಕ್ಕಾಗಿಲ್ವೋ, ಇದೇ ತಿಂಗಳು ಫೆಬ್ರವರಿ 14ನೇ ತಾರೀಕು ಸಂಜೆ ರಿಸೆಪ್ಷನ್ ಇದೆ, ನೈಟ್ ಮೆರವಣಿಗೆ ಇದೆ, DJ ಎಲ್ಲ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಆನ್ಲೈನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ, ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪು ಸ್ಟೇಟಸಲ್ಲಿ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಬಂದು ಆಶೀರ್ವಾದ ಮಾಡಿ. ಇದೇ ಶನಿವಾರ ಸಂಜೆ ಒಂದು 6 ಗಂಟೆಗೆ ರಿಸೆಪ್ಷನ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ. ಸ್ವಲ್ಪ ಈ ಥರ ಎಲ್ಲ ಮಾಡ್ತಾವ್ರೆ, ಬಾವಿ ಒಳಗಡೆ ಇಳಿದವ್ರೆ ಅಂತ ಯಾರು ಭಯ ಬೀಳಬೇಡ್ರಿ. ಇದೇನತ್ತ ಅಂದರೆ ಗಂಗಮ್ಮನ ಪೂಜೆ ಅಂದರೆ ಇದು ಮದುವೆ ಆದಮೇಲೆ ಕಂಪಲ್ಸರಿ ಮಾಡಿಸ್ತಾರೆ. ಇದು ನಮ್ಮ ಅತ್ತೆ ತುಂಬ ಕಷ್ಟಪಟ್ಟು ನನ್ನ ಮದುವೆಗೋಸ್ಕರ ತುಂಬ ಕಷ್ಟಪಟ್ಟೈತೆ. ನನ್ನನ್ನು ಸ್ವಂತ ಮಗನ ಥರ ನೋಡ್ಕೊತಾ ಐತೆ. ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಅತ್ತೆಗೆ ಇಲ್ಲಿಂದನೇ ಹೇಳ್ತಾ, ಇದೇನಕ್ಕೆ ಅಂದರೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಮತ್ತು ಮಕ್ಕಳು ಸಂತಾನ ಆಗುತ್ತೆ ಅಂತ ನಂಬಿದ್ದೀನಿ. ಮಾಡಿದ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ. ಒಂದೇ ಕೇಳ್ಕೊಂಡಿದ್ದು, ದೇವರೇ ಸಾಯೋವರೆಗೂ ಹೆಂಡತಿ ಗಂಡ ಜೊತೆಲೇ ಚೆನ್ನಾಗಿ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡ್ವಿ. ಆದರೆ ನಮ್ಮ ಅತ್ತೆ ಏನೋ ಒಂದು ಡೈಲಾಗ್ ಹೇಳ್ತು, ನೀವೇ ಕೇಳಿಸ್ಕೊಳ್ರಿ. ಎಂಥರ ಮಕ್ಕಳಾಗ್ತಿದ್ದವ್ರಿಗೆ ಗಂಗಮ್ಮ ಮಾಡ್ಕೊಳೋದಾಗಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗೂ ಒಂದು ಸ್ವಲ್ಪ ಖುಷಿ ಆಯಿತು. ಯಾಕೆಂದರೆ ನಾವು ಅದೇ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳ್ತೀನಿ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇದು ನಾವು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರೆ ನನ್ನ ಫ್ರೆಂಡ್ ಏನೋ ಒಂದು ಹೇಳಿಬಿಟ್ಟ ನನಗೆ. ಅದಕ್ಕೆ ಭಾರಿ ತಲೆ ಕೆಟ್ಟೋಗ್ಬಿಡ್ತು. ಏನು ಹೇಳ್ದ ಅಂತ ನೀವೇ ಕೇಳಿಸ್ಕೊಳ್ಳಿ. ಇಬ್ರು ಒಂದೇ ಬೇಡ್ಕೊಂಡ್ರೆ ಆಮೇಲೆ ದೇವ್ರು ಕನ್ಫ್ಯೂಸ್ ಆಗ್ತಾನೆ. ದೇವ್ರ ಆಮೇಲೆ ಬೋಳಿ ಮಗನೇ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿಯ ನೀನು.
ಒಂದೇ ಬೇಡ್ಕೊಳ್ರಿ ಅಂದ. ಈ ಕಡೆ ನೋಡಲ್ಲ ಹೆಂಗಲ್ಲ ಶಿಷ್ಯ. ಎಲ್ಲ ಮುಗಿಸ್ಬಿಟ್ಟು ನಾನು ಬೇಡ್ಕೊಂಡಿದ್ದು ಒಂದೇ ಗಂಗಮ್ಮನ ಹತ್ರ, ನಾವು ಜೀವ ಇರೋವರೆಗೂ ಖುಷಿಯಾಗಿ ನಗ್ನಗ್ತಾ ಎಲ್ಲ ಜೊತೆಗೆ ಬಾಳ್ಬೇಕಪ್ಪ ಅಂತ ಅಂದ್ಕೊಂಡು, ಆಮೇಲೆ ಗಂಗಮ್ಗೆಲ್ಲ ಹಾಲು ಎರೆದ್ಬಿಟ್ಟು ಈಗ ವಿಳ್ಯದೆಲೆ ನೀರಲ್ಲಿ ಬಿಡಬೇಕಂತ ಹೇಳಿದ್ರು ನಮ್ಮ ಅತ್ತೆ. ಅದಕ್ಕೋಸ್ಕರ ಬಿಡ್ತಾ ಇದ್ದೀವಿ. ಬಿಡೋದಕ್ಕಿಂತ ಮುಂಚೆ ಬೇಡ್ಕೊಂಡಿದ್ದು ಒಂದೇ, ನಮ್ಮ ಜೀವನ ಎಷ್ಟೇ ಕಷ್ಟ ಆದ್ರೂ ನೀರಲ್ಲಿ ಮುಳುಗದೆ ಇರೋ ಥರ ಕಾಪಾಡಮ್ಮ ಅಂತ ಅಂದ್ಕೊಂಡು ನೀರಲ್ಲಿ ಬಿಟ್ಟಿವಿ. ಆದರೆ ಯಾಕೋ ಒಳಗಡೆ ವಿಳ್ಯದೆಲೆ ಹೋಗ್ತಾಯಿತ್ತು, ಭಾರಿ ಭಯ ಆಗ್ತಿತ್ತು. ಆಮೇಲೆ ಇಮಿಡಿಯೇಟ್ಲಿ ವಾಪಸ್ ಬಂದೇ ಬಿಡ್ತು ಆ ವಿಳ್ಯದೆಲೆ. ಏನೇ ಕಷ್ಟ ಬಂದರೂ ಮೇಲೆ ಬರಲೇಬೇಕಂತ ಅಂದ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ ಮನೆ ಕಡೆ ಹೋಗ್ಬೇಕಾದ್ರೆ ತುಂಬ ತಲೆಗೆ ಓಡ್ತಾಯಿದ್ವು. ಅಂದರೆ ಮದುವೆ ಆದಮೇಲೆ ಈಗಿರಬೇಕು ಆಗಿರಬೇಕು ಅಂತ ಎಲ್ಲ ಅನ್ಕೊಂತೀವಿ. ಬಟ್ ಮದುವೆ ಆಗೋದಕ್ಕಿಂತ ಮುಂಚೆ ಇದ್ದಿದ್ದಷ್ಟು ಮನಸ್ಸು ಧೈರ್ಯ ಮದುವೆ ಆದಮೇಲೆ ಇರಲ್ಲ. ಈಗ ನೋಡಿ ಫೋಟೋ ಹಾಕಿರೋದು ಏನಂದರೆ ನನ್ನ ಹೆಂಡ್ತಿದ್ದು ಅಲ್ಲಿದೊಂದು ಫೋಟೋ ತಗೊಂಡಿದ್ವಿ, ಅದನ್ನು ಹಾಕಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅನಿಸಿದ್ದು, ಒಂದು ಜೀವನ ಇನ್ನೊಂದು ಹತ್ರ ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಭಾರ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಹೋಗಲೇಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಜವಾಬ್ದಾರಿ ಅನ್ನೋದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದ್ದಿದ್ದೆ. ಎಲ್ಲರೂ ಇದೇ ಶನಿವಾರ ಸಂಜೆ ಮೆರವಣಿಗೆ ಇರ್ತೈತೆ, ದಯವಿಟ್ಟು ಬನ್ನಿ.